ಹಾಯ್ ಎಲ್ಲರಿಗೂ. ಇವಾಗ ನಾ ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರ್ ಅಲ್ಲಿ ಇದ್ದೀವಿ. ಆಮೇಲೆ ಇವಾಗ ಅಮೀರ್ ಫೋರ್ಟ್ ನೋಡ್ಲಿಕ್ಕೆ ಬಂದಿದೀವಿ. ಇವಾಗ ಇದು ಎಂಟ್ರೆನ್ಸ್. ಒಳಗಡೆ ಹೋಗೋಣ. ಇಲ್ಲೆಲ್ಲ ಏನೇನೋ ಡೀಟೇಲ್ಸ್ ಎಲ್ಲ ಬರ್ದಿದ್ದಾರೆ, ನೀವು ನೋಡ್ಬೋದು. ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಇದೆ. ಇಲ್ಲೆಲ್ಲ ಸೈಡ್ಗೆಲ್ಲ ಸೆಕ್ಯೂರಿಟಿ ಇದೆ. ಇಲ್ಲೇ ಪಕ್ಕಕ್ಕೆ ಲೇಕ್ ಇದೆ. ಇಲ್ಲಿಂದ ಹೊರಗಡೆ ಈ ತರ ಕಾಣಿಸುತ್ತೆ ಅಮೀರ್ ಫೋರ್ಟ್. ಇಲ್ಲಿ ಕೆಲವೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಟೈಮ್ ಆಫ್ಟರ್ನೂನ್ ಆಗಿದೆ. ಆಮೇಲೆ ಬಿಸಿಲು ಕೂಡ ಅಷ್ಟೇ ಇದೆ. ಹೊರಗಡೆಯಿಂದ ಈ ತರ ಕಾಣುತ್ತೆ ಅಮೀರ್ ಫೋರ್ಟ್. ಚಲೋ ಚಲೋ ಚಲೋ. ಮೀನುಗಳು ಕೂಡ ಇದೆ ನೋಡಿ ಗೈಸ್ ಇದ್ರಲ್ಲಿ. ಇದು ಅಮೀರ್ ಫೋರ್ಟ್ ಪಕ್ಕಕ್ಕೆ ಇದು ಲೇಕ್ ಬರುತ್ತೆ. ಅಲ್ಲಿ ಪಾರ್ಕ್ ಇದೆ, ಗಾರ್ಡನ್ ಇದೆ ಅನ್ಸುತ್ತೆ. ಇಲ್ಲಿಂದ ಎಂಟ್ರೆನ್ಸ್ ಆಗಿ ಹಾಗೆ ಇಲ್ಲಿ ಎಲ್ಲ ಸೀಡಿ ಇದೆ, ಮೆಟ್ಲು ಇದೆ. ಇಲ್ಲಿಂದ ಹೇಳ್ಕೊಂಡು ಮೇಲ್ಗಡೆ ಹೋಗ್ಬೇಕು ನಾವು. ನಡ್ರಿ ಹೋಗೋಣ, ಮೇಲ್ಗಡೆ ಏನಿದೆ ಅಂತ ನೋಡೋಣ. ಇದೆಲ್ಲ ಬೋಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅದೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇಲ್ಲಿ ರೈಡ್ ಮಾಡ್ಬೋದು ಬೋಟಿಂಗ್. ಸೊ ಅಲ್ಲಿಂದ ಎಂಟ್ರೆನ್ಸ್ ಫಸ್ಟ್ ಬಂದ್ಮೇಲೆ ಆಮೇಲೆ ಇಲ್ಲಿಂದ ಇಲ್ಲಿ ಒಳಗಡೆ ಹೋಗೋದು. ಇದೆಲ್ಲ ಸೈಡ್ ಏನಾದ್ರು ಚಸ್ಮೆ ಎಲ್ಲ ಬೇಕಾದ್ರೆ, ಮ್ಯಾಗ್ನೆಟ್ ಎಲ್ಲ ಬೇಕಾದ್ರೆ ಎಲ್ಲ ಇದೆ. ಒಳಗಡೆ ಬಂದ್ರೆ ಇಲ್ಲೆಲ್ಲ ಜೈಪುರ್ ಜ್ಯೋತಿ ಎಲ್ಲ ಇಟ್ಟಿದ್ದಾರೆ. ನೀವೆಲ್ಲ ಪರ್ಚೇಸ್ ಮಾಡ್ಬೋದು. ಕೀ ಚೈನ್ ಆಗಿರ್ಬೋದು, ಇಲ್ಲಿ ಕೆಲವೊಂದೆಲ್ಲ ಇಲ್ಲಿ ಐಟಮ್ಸ್ ಗಳನ್ನೆಲ್ಲ ಇಟ್ಟಿದ್ದಾರೆ. ಯಾರ್ಯಾರೆಲ್ಲ ಪರ್ಚೇಸ್ ಮಾಡೋರ್ಗೆ ಇಷ್ಟ ಇದ್ರೆ ಅವ್ರು ಪರ್ಚೇಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಹೊರಗಡೆಗಿಂತ ಇಲ್ಲಿ ಒಳಗಡೆ ಸ್ವಲ್ಪ ಜಾಸ್ತಿ ರೇಟು. ಇಲ್ಲಿ ಕೂಡ ಎಷ್ಟೊಂದೆಲ್ಲ ವೆರೈಟಿ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿರೋ ಐಟಮ್ಸ್ ಇದೆ. ಯಾವ್ದು ತಗೊಂಡ್ರು 100 rupees ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಇಟ್ಟಿದ್ದಾರೆ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ಎಲ್ಲ ಬ್ಯಾಂಗಲ್ಸ್ ಎಲ್ಲ ಇದೆ. ಓನ್ಲಿ 100 rupees ಬೋಲ್ರೆ ಹೇಳ್ತಾ ಇದ್ದಾರೆ. ಯಾವ್ದಾದ್ರು 150ಗೆ ಇದೆಲ್ಲ ಜೈಪುರ್ ಜೊತೆ ಅಂತ ಹೇಳ್ತಾ ಇದ್ದಾರೆ. कोई सा भी ले लो 150 है। अच्छा तो घूम के आएंगे ना, ले लेंगे। इधर से ही वापस जाना ना, रिटर्न। चलो ठीक है। ಇದರ ಸಾರಿ ಗೈಸ್, ಇಲ್ಲಿ ತುಂಬಾನೇ ಸಿಡಿ ಇದೆ. ಅದನ್ನೆಲ್ಲ ಹತ್ಕೊಂಡ್ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ನಾವು ಒಂದ್ ಸ್ವಲ್ಪ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ಬೇಗ ಬಂದಿದ್ರೆ ಇಷ್ಟೊತ್ತಿಗೆ ನಾವು ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ಇಲ್ಲಿ ಏನೇನೆಲ್ಲ ಸ್ಪೆಷಲ್ ಇರುತ್ತೆ ಐಟಮ್ ಅದೆಲ್ಲ ಇಟ್ಟಿದ್ದಾರೆ. ಬ್ಯಾಗ್ ಆಗಿರ್ಬೋದು, ಟ್ರೈಪಾಡು, ಚಸ್ಮಾ, ಅಂಬ್ರೆಲಾ ಎಲ್ಲ ಇಟ್ಟಿದ್ದಾರೆ. ಪಾಪ ಬಿಸಿಲಲ್ಲಿ ಕೂತ್ಕೊಂಡು ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ ಮೇಲ್ಗಡೆ ಹೋಗ್ಬೇಕು.
ನನ್ನ ಅವತಾರ ನೋಡಿ ಗೈಸ್, ಇಷ್ಟೊಂದೆಲ್ಲ ತಗೊಂಡು ಮೇಲ್ಗಡೆ ಹಾಗೆ ಮೆಟ್ಲೆಲ್ಲ ಹತ್ತಾನೆ ಇರ್ಬೇಕು. ಬಿಸಿಲು ಕೂಡ ಅಷ್ಟೇ ಇದೆ, ಬೀಡಿದೆ ಜಾಸ್ತಿ, ರಶ್, ಟೂರಿಸ್ಟ್ ಪ್ಲೇಸ್ ಅಲ್ವಾ. ತುಂಬಾ ಮೆಟ್ಲುಗಳಿದೆ, ಹಾಗೆ ಮೆಟ್ಲು ಹತ್ತಾ ಹತ್ತಾ ಹೋಗ್ಬೇಕು. ಶೂಸ್ ಎಲ್ಲ ಸ್ಲಿಪ್ ಆಗ್ತಿದೆ, ಟೈಲ್ಸ್ ಎಲ್ಲ ಈ ತರ ಇದೆ ಅಲ್ಲ, ಸ್ಲಿಪ್ ಆಗ್ತಾ ಇದೆ. ಬೇರು ಹಣ್ಣ ನೋಡಿ, ಆಮೇಲೆ ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಈ ತರ ಕಾಣಿಸುತ್ತೆ. ಹಾಗೆ ಮೆಟ್ಲು ಹತ್ತಾ ಹತ್ತಾ ಹೋಗ್ಬೇಕು. ಶೂಸ್ ಎಲ್ಲ ಸ್ಲಿಪ್ ಆಗ್ತಿದೆ, ಟೈಲ್ಸ್ ಎಲ್ಲ ಈ ತರ ಇದೆ ಅಲ್ಲ, ಸ್ಲಿಪ್ ಆಗ್ತಾ ಇದೆ. ಬೇರು ಹಣ್ಣ ನೋಡಿ, ಆಮೇಲೆ ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಈ ತರ ಕಾಣಿಸುತ್ತೆ. ಕೆಳಗಡೆಯಿಂದ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಈ ತರ ಕಾಣಿಸುತ್ತೆ. ಏ ಹಲೋ, ಇದರ ರೇಖಾ ಬನ್ನಿ ಮೇಲ್ಗಡೆ ಹೋಗೋಣ. ಹಾಗೆ ಇವಾಗ ಸ್ವಲ್ಪ ಮೆಟ್ಲ ಹತ್ತಿ ಬಂದಿದ್ವಿ, ಇನ್ನು ಮೇಲ್ಗಡೆ ತುಂಬಾನೇ ಇದೆ. ಗಾಯ್ಸ್, ತುಂಬಾ ಮೆಟ್ಲುಗಳಿವೆ. ಎಷ್ಟೊಂದು ಕಾಲೇಜ್ ಹುಡುಗಿಯರು ಹುಡುಗರು ಕೂಡ ಎಲ್ಲ ಬಂದಿದ್ದಾರೆ ನೋಡಕ್ಕೆ ಅಮೀರ್ ಏರ್ಪೋರ್ಟ್. ಗಾಡಿದು ಕೂಡ ಅಲ್ಲಿ ಸುವಿಧಾ ಇದೆ, ಗಾಡಿಯನ್ನು ಮಾಡ್ಕೊಂಡು ನಾವು ಹೋಗ್ಬೋದು ಮೇಲ್ಗಡೆ. ಯಾರೆಲ್ಲ ಗಾಡಿ ಮಾಡಲ್ಲ ಅಂತಾರೆ ಅವರು ಈ ಸಿಡಿಯಿಂದ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರ್ಬೋದು. ಮಾರ್ನಿಂಗ್ ಈವ್ನಿಂಗ್ ತುಂಬಾ ಸುಂದರವಾಗಿ ಅನ್ಸುತ್ತೆ.
ಇವಾಗ ಮೇಲ್ಗಡೆ ಟಾಪ್ ಪಾಯಿಂಟ್ ಬಂದಿದೀವಿ ನಾವು ಇವಾಗ. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ, ಅದರ್ವೈಸ್ ನೋ ಪ್ರಾಬ್ಲಮ್. ಮುಂಜಾನೆ ಬೇಗ ಬರ್ಬೋದು, ಇಲ್ಲಾಂದ್ರೆ ಈವ್ನಿಂಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲ್ಗಡೆ ಮೆಟ್ಲುಗಳನ್ನ ಹತ್ತಾ ಹೋಗ್ಬೇಕು ಗೈಸ್. ಆನೆ ಸವಾರಿ ಕೂಡ ಇದೆ, ಜೀಪ್ಗಳು ಕಾರುಗಳು ಕೂಡ ಅವೈಲೇಬಲ್ ಇದೆ ಮೇಲ್ಗಡೆ ಹೋಗಕ್ಕೆ. ಯಾರ್ಯಾರಿಗೆ ಬೇಕೋ ಅವರೆಲ್ಲ ಜೀಪು ಕಾರು ಆಮೇಲೆ ಆನೆ ಸವಾರಿ ಸಲುವಾಗಿ ತಗೋಬಹುದು. ಹೀಗೆ ಮೇಲ್ಗಡೆ ಹೋಗೋದು. ಇದು ಟಾಪ್ ಪಾಯಿಂಟ್, ಇಲ್ಲಿಂದ ಒಳಗಡೆ ಹೋಗೋದು. ಒಳಗಡೆ ಹೋದ್ರೆ ದೊಡ್ಡದಾಗಿರುವಂತದ್ದು ಬಾಗಿಲುಗಳು ಇದೆ ನೋಡಿ ಗೈಸ್, ಹಳೆ ಕಾಲದ ಬಾಗಿಲು ದೊಡ್ಡದಾಗಿರೋದು. ಒಳಗ್ ಬಂದ್ರೆ ಈ ತರ ಇದೆ. ಮೇಲ್ಗಡೆ ಬಂದ ನಂತರ ಈ ತರ ಇದೆ ಎಲ್ಲ. ತುಂಬಾ ಬಿಸಿಲಿದೆ, ತುಂಬಾ ಮೇಲ್ಗಡೆ ಹತ್ತಿ ಬರ್ಬೇಕಾದ್ರೆ. ಇಲ್ಲೇ ನೆರಳಲ್ಲಿ ನಿಂತ್ಕೊಂಡು ಒಂದ್ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೇನೆ, ಆಮೇಲೆ ಅಲ್ಲಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ. ಇವಾಗ ಇಲ್ಲಿಂದಾನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ರಾಜಸ್ಥಾನದ ಪಿಂಕ್ ಸಿಟಿ ಜೈಪುರಲ್ಲಿ ಇರುವಂತಹ ಅಮೇರ್ ಫೋರ್ಟ್ ಇದು. ಈ ತರ ಕಾಣಿಸುತ್ತೆ, ಲೆಫ್ಟ್ ಸೈಡ್ ಎಲ್ಲ ಈ ತರ ಕಾಣಿಸುತ್ತೆ. ಇನ್ನು ಟಾಪ್ ಅಲ್ಲಿ ಮೇಲ್ಗಡೆ ಹೋಗ್ಬೇಕು, ಅಲ್ಲಿಂದ ಸೀಟ್ ಹತ್ಕೊಂಡು ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಇಲ್ಲೆಲ್ಲ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಇವಾಗ. दिन में तारे तो अपने आप ही दिख रहा है धूप की वजह से. ಇದು ಲಾಸ್ಟ್ ಪಾಯಿಂಟ್, ಎಲ್ಲಕ್ಕಿಂತ ಮೇಲ್ಗಡೆದು. ಇಲ್ಲಿ ಟಿಕೆಟ್ ಬೇಕಾಗುತ್ತೆ, ಟಿಕೆಟ್ ಹತ್ತುತ್ತೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ. ಟಿಕೆಟ್ ಇಲ್ಲದೆ ಇಲ್ಲಿ ಮೇಲ್ಗಡೆ ಹೋಗಕ್ ಆಗಲ್ಲ. ಇಲ್ಲಿ ಮೇಲ್ಗಡೆ ಹೋದ್ರೆ ಅಲ್ಲಿ ನಿಂತ್ಕೊಂಡ್ರೆ ಎಲ್ಲ ಕೆಳಗಡೆ ವ್ಯೂ ಪಾಯಿಂಟ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕೇಳಕ್ಕೆ ಹೋಗಿದಾರೆ ಎಷ್ಟು ಟಿಕೆಟ್ ಪ್ರೈಸ್ ಆಗುತ್ತೆ ಅಂತ. ಆಮೇಲೆ ನಾವು ಮೇಲ್ಗಡೆ ಹೋಗ್ತೀವಿ, ಇಲ್ಲಿಂದ ಸೀಡಿ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಇವಾಗ ಕೇಳಕ್ ಹೋಗಿದಾರೆ, ನೋಡೋಣ. ಇಲ್ಲಿ ಕೂಡ ಏನೋ ಕೆಲವೊಂದೆಲ್ಲ ಮೆನ್ಷನ್ ಮಾಡಿದ್ದಾರೆ. ರಾಯಲ್ ಎಕ್ಸ್ಪೀರಿಯನ್ಸ್ ರೆಸಿಡೆನ್ಸಿ ಹೇಳ್ತಾ ಇದಾರೆ. ಪರ್ ಹೆಡ್ 200 ಆಗುತ್ತೆ ಅಂತ ಟಿಕೆಟ್. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ವಿ. ಒಬ್ಬರಿಗೆ 200 ರೂಪಾಯಿ ಅಂತೆ ಮೇಲ್ಗಡೆ ಹೋಗಕ್ಕೆ. ಸೊ ಇವಾಗ ಪರ್ ಹೆಡ್ 200 ರೂಪಾಯಿ. मेरा नहीं बन रहा है।
नीचे देखे नीचे देखेंगे वीडियो ಬ್ಯಾಕ್ ಸೈಡ್ ಲೆಫ್ಟ್ ಸೈಡ್ ಈ ತರ ಕಾಣಿಸುತ್ತೆ ಫೋರ್ಟ್ ಎಲ್ಲ ಅಲ್ಲಿ ಮೇಲ್ಗಡೆ ಎಲ್ಲ ಇದೆ ನೋಡಿ. ಇದು ಡೌನ್ ಸೈಡ್ ಇದೆಲ್ಲ ಕೆಳಗಡೆ ಇದೆ. ಅಲ್ಲೆಲ್ಲ ಗೋಡೆ ಕಾಣಿಸ್ತಾ ಇದೆಯಲ್ಲ ಅದು ಅಲ್ಲಿವರೆಗೆಲ್ಲ ಇದೆ ಫೋರ್ಟ್. ಕೆಳಗಡೆ ಈ ತರ ಕಾಣಿಸುತ್ತೆ ನಿಮ್ಗೆ. ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಎಲ್ಲ ಈ ತರ ಕಾಣಿಸುತ್ತೆ. ಮೇಲ್ಗಡೆ ಎಲ್ಲ ಹೋಗಿ ನೋಡ್ಬಿಟ್ಟು ಇವಾಗ ಕಂಪ್ಲೀಟ್ ಆಯ್ತು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಬಿಸಿಲಿದೆ. ಈ ತರ